ನೈಟ್ಗೆ ಒಂದು ಲೈಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದೇ ಈ ಮ್ಯಾಕ್ಸ್. ಥ್ಯಾಂಕ್ ಯು. ಖುಷಿ ಆಯಿತು. ಅದೇ ಜೊತೆ ಈಗ ಸುದೀಪ್ ಸಾರು ಅಭಿನಯ ಚಕ್ರವರ್ತಿ ಅಂತ ಅನ್ಸ್ಕೊಳ್ಳೋಕ್ಕೆ ತುಂಬ ಕಷ್ಟಪಟ್ಟಿರ್ತಾರೆ. ನೀವು ಈಸಿಯಾಗಿ ಅದನ್ನು ಅಭಿನಯ ಚಕ್ರವರ್ತಿ ಅಂತ ಹಾಕಿದ್ದೀರಾ. ಅದು ಯಾಕೆ ಹಿಂಗಾಯ್ತು? ಇಷ್ಟು ದೊಡ್ಡ ತಪ್ಪು ಯಾಕೆ ಮಾಡಿದ್ರಿ ನೀವು? ಎಕ್ಸ್ಟ್ರೀಮ್ಲಿ ಸಾರಿ. ಅಲ್ಲ, ಬೇರೆ ಯಾರು ಸಿನಿಮಾ ನೋಡೇ ಇಲ್ವಾ? ಡೈರೆಕ್ಟಾಗಿ ಥಿಯೇಟ್ರಿಗೆ ಬಿಟ್ಬಿಟ್ರೆ ಯಾರು ಕರೆಕ್ಷನ್ ಏನು ಹೇಳೇ ಇಲ್ವಾ? ನೋಡಿದರೆ ಜಸ್ಟ್ ಹೆಂಗೆ ಮಿಸ್ ಆಯ್ತು ಅಷ್ಟು. ಸರ್ ಸುದೀಪ್ ಸರ್, ಇದನ್ನು ನೋಡಿದಾಗ ನಿಮ್ಗೆ ಏನು ಫೀಲ್ ಆಯಿತು ಸರ್? ತುಂಬ ಕೊರತೆ ಇರೋ ನನ್ನನ್ನು ನನ್ನ ತಾಯಿಯ ಕ್ಷಮಿಸಿ, ನಾನು ಆದರೂ ಒಂದು ಒಳ್ಳೆ ಮಗನಾಗಿ ಹುಟ್ಟಿದ್ದೀನಿ. ನನ್ನ ಮೇಲೆ ಕ್ಷಮೆ ಅನ್ನೋದು ತಾಯಿಯ ಗುಣ. ಅದು ನನ್ನ ತಾಯಿ ಹೇಳ್ಕೊಟ್ಟಿದ್ದಾರೆ. ನನ್ನ ತಾಯಿ ನಡೆದಿರೋ ಎಲ್ಲ ಜನರು ಫಸ್ಟ್ ಮಾಡಿದ್ದೆ ಕ್ಷಮಿಸಿದೆ. ಯಾಕಂದರೆ ಫಸ್ಟ್ ಕಾರ್ಡಲ್ಲಿ ತಾವೇನು ಕೇಳಿದೆ ಅದು ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಒಪ್ತೀನಿ ಸರ್. ಜನ ನೋಡಿದ ಅದಾದಮೇಲೆ ಇವ್ರು ನನ್ನ ಒಟ್ಟಿಗೆ ಕೊಟ್ಟಿರೋ ಸಿನಿಮಾ ಅದನ್ನು ನೋಡಿದಾಗ ಮೊದಲನೇ ತಪ್ಪು ಬಹಳ ಚಿಕ್ಕದಂತ ನನಗೆ ಅನ್ನಿಸ್ತು. ಆಮೇಲೆ ಹೆಸರಲ್ಲಿ ಏನಿದೆ ಸರ್, ನನಗೆ ಹುಚ್ಚ ಅಂತಲೂ ಕರೀತಾರೆ. ಸೊ ಐ ವಾಸ್ ಓಕೆ ವಿತ್ ಇಟ್. ಬಟ್ ಏನಂದರೆ ಅವರು ಕನ್ನಡದವರಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲ. ಮಿಸ್ಟೇಕ್ ಆಗಿರೋದು ಯಾರು ಅದನ್ನು ಟೈಪ್ ಮಾಡಿ ಕಳಿಸಿದ್ರೋ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಅವ್ರ ಪಾಪ ಅವ್ರಿಗೆ ಗೊತ್ತಿಲ್ಲ ಕನ್ನಡ. ಅದು ತಪ್ಪು ನಮ್ಮ ಯಾರೋ ಕನ್ನಡಿಗರಲ್ಲಾಗಿರೋದು ಸರ್, ಅವರಲ್ಲ. ಸೊ ಯಾರು ಕನ್ನಡದ ಮಹಾನ್ ಭಾವ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಮಾಡಿರೋರು. ಇವತ್ತು ಈ ರೂಮಲ್ಲಿ ಇರ್ತಾರೆ, ಸೈಲೆಂಟಾಗಿ ಕೂತಿರ್ತಾರೆ. ಸೊ ಬಿಟ್ಟುಬಿಡೋಣ, ಎಲೆ ಮರೆ ಕಾಯ್ತಾರ ಎಲ್ಲ ನನ್ನ ಹೆಸರು ಬರೋದು ಬೇಡ ಅಂತ ಇಟ್ಕೊಂಡು ಯಾಕೆ ಅದಕ್ಕೆ ಅದು ಹೇಳಿ. ಇದು ಅವ್ರದ್ದಂತೂ ಅಲ್ಲ, ಇದು ಅಪ್ಪಟ ಒಬ್ಬ ಕಸ್ತೂರಿ ಕನ್ನಡದವ್ರು ಮಾಡಿರೋ ತಪ್ಪಿದು. ಅದೇ ಸರ್. ಆಮೇಲೆ ನಿಮ್ಮ ಜೊತೆ ಚಕ್ರವರ್ತಿ ಚಂದ್ರಚೂಡ್ ಕೂಡ ಇದ್ರು, ಅವ್ರ ಹೆಸರಲ್ಲೂ ಚಕ್ರವರ್ತಿ ಇದೆ. ಅವರು ಅದನ್ನು ನೋಡಿಲ್ವಾ ಮಿಸ್ಟೇಕ್ಸ್ನ ಅಂತ? ಚಕ್ರವರ್ತಿ ನಾನು ನೋಡ್ಕೋತಾ ಇದ್ರು, ಬ್ಯುಸಿ ಇದ್ರು ಸರ್ ಅವ್ರು. ಆ್ಯಕ್ಚುಲಿ ಸತ್ಯ ಅದು. ನಾವು ಏನಾಗಿದೆ ನೀವು ನೋಟಿಸ್ ಮಾಡಿರ್ತೀರಿ, ಲಾಸ್ಟ್ ಒಂದು ಇನ್ನೇನು 4 days 5 days ಇದೆ ರಿಲೀಸಿಗೆ ಅಂದಾಗ ಟ್ರೈಲರ್ ಹೊರಗೆ ಬರುತ್ತೆ. ಸೊ ಸಾಕಷ್ಟು ಗೊಂದಲಗಳು ನಡೀತಾ ಇತ್ತು 25ನೇ ತಾರೀಕು ಹೊರಗಡೆ ಬರೋದಕ್ಕೆ. ಅದಕ್ಕೋಸ್ಕರ ತುಂಬ ಪ್ರಯತ್ನ ಮಾಡ್ತಾ ಇದ್ದಿದ್ದು ನಾವು, ಪ್ರಿಂಟ್ಸ್ನ ತೆಗಿಯೋಕ್ಕೆ, ಪ್ರತಿಯೊಂದು ತೆಗಿಯೋಕ್ಕೆ. ಸೊ ಲಾಸ್ಟ್ ನನಗೆ ಇಂಟ್ರೆಸ್ಟ್ ಇದ್ದಿದ್ದೆ ನನ್ನ ಹೆಸರು ಮೇಲೆ ಸರ್. ಸೊ ನಾವು ಯಾರು ಅದನ್ನು ತಲೆನೇ ಕೆಡಿಸ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಸ್ಕ್ರೀನ್ ಶಾಟ್ಸ್ಗಳು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟು ನನಗೆ ಬಂತದ್ದು. ಸರ್ ಹಿಂಗೆ ಹಾಕ್ಬಿಟ್ಟಿದ್ದಾರೆ, ಹಣ ಹಿಂಗೆ ಹಾಕ್ಬಿಟ್ಟಿದ್ದಾರೆ ಅಂತ. ನನಗೆ ಅದ್ರ ಬಗ್ಗೆ ಕೇರೇ ಬರಲಿಲ್ಲ ಸರ್. ನನಗೆ ಬಂದಿದ್ದು ನೀವುಗಳೇನು ಆಸೆ ಪಟ್ರಿ, ನೀವುಗಳು ಖುಷಿ ಪಟ್ರ, ಜನ ಇಷ್ಟಪಟ್ರ, ಸಿನಿಮಾ ಇಷ್ಟಪಟ್ರ. ಇಷ್ಟು ಜನ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರಲ್ಲ, ಇಷ್ಟು ಜನದ ಕನಸಿದೆ ಆ ಸಿನಿಮಾದಲ್ಲಿ, ಅದು ಸರಿ ಬಂತಂತ ನನಗೇನು ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರಲ್ಲಿ ಎಂತ ಇದೆ ಸರ್, ಬದನೇಕಾಯಿ ಏನಿಲ್ಲ. ನೀವೇನು ಕರೆದ್ರು ಓ ಅಂತೀನಿ, ಛತ್ರಪತಿ ಅಂದ್ರು ಓಕೆ ಅಂತೀನಿ, ಚಕ್ರವರ್ತಿ ಅಂದ್ರು ಓಕೆ. ಏನೂ ಇಲ್ಲ ಬಾ ಮಗಳೇ, ನೀನೇನು ಇಲ್ಲ ಅಂದ್ರೆ ಅದಕ್ಕೆ ಓಕೆ ಅನ್ನೋಲ್ಲ ಸರ್. ಬಟ್ ನೀವು ಹೇಳಿರೋದು ನನಗೆ ಖುಷಿ ಕೊಡುತ್ತೆ. ಯಾಕಂದರೆ ಅದು ಬಹುಶಃ ತಾವು ನಮ್ಮ ಮೇಲೆ ಇಟ್ಟಂಥ ಒಂದು ಪ್ರೀತಿ ಇರ್ಬೋದು, ನಮ್ಮ ಹೆಸರಿಗೆ ಮೇಲೆ ಇಟ್ಟಿರುವಂಥ ತಮ್ಮ ಒಂದು ಅಭಿಮಾನ ಇರ್ಬೋದು ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಥ್ಯಾಂಕ್ ಯು ವೆರಿ ಮಚ್. ಸುದೀಪ್ ಸರ್ ಈ ಕಡೆ. ಸರಿ ಸರ್, ಲೋಕೇಶ್ ಸರ್. ನೆನ್ನೆ ಜಿ ಟಿ ಮಾಲ್ ನಿಮಗೆ ಪ್ರಶ್ನೆ ಸರ್. ಜಿ ಟಿ ಮಾಲಲ್ಲಿ ಫ್ಯಾನ್ಸ್ ಮೀಟ್ ಆಗುತ್ತೆ. ಆ ಮೀಟಲ್ಲಿ ಒಂದು ಹೇಳ್ತೀರಾ, ಅಂದರೆ ವಿಜಯ್ ಅವರಿಗೆ ಕನ್ನಡಿಗರ ಸೌಂಡ್ ಹೇಗಿದೆ ಅಂತ ನೋಡಿ ಅಂತ. ಸೊ ಅದು ನೋಡಿದಾಗ ಅನಿಸ್ತು, ಅಂದರೆ ಸಿನಿಮಾ ಸಂದರ್ಭದಲ್ಲಿ ಒಂದು ಕ್ರಿಯೇಟಿವ್ ಇದಿರುತ್ತಲ್ಲ ಸರ್, ಒಂದು ಪ್ರೀತಿಯ ಕಲಹ ಇಬ್ಬರು ಮಧ್ಯೆ ಇರ್ತಿತ್ತ ಅಂತ ಸ್ಕ್ರಿಪ್ಟ್ ವಿಚಾರದಲ್ಲಿ ಬಂದಾಗ. ಅಂದರೆ ಕನ್ನಡಿಗರು ಏನು ಬೇಕು ಅನ್ನೋದು ನನಗೆ ಗೊತ್ತು, ಇನ್ಪುಟ್ಸ್ ಒಂದಷ್ಟು ವಿಚಾರವಾಗಿ ಅವ್ರಿಗೆ ಏನಾದ್ರು ಹೇಳಿದ್ರಾ ಅಂತ ಆ ಮಾತು ಕೇಳಿದಾಗ ಅನಿಸ್ತಾ ಇತ್ತು. ಖಂಡಿತ ಇರುತ್ತೆ ಸರ್. ಅವರೇನು ಪರ್ಫೆಕ್ಷನಿಸ್ಟ್ ಅಲ್ಲ, ನಾನೇನು ಪರ್ಫೆಕ್ಷನಿಸ್ಟ್ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಮಂಜುನು ಇದ್ದಾರೆ, ಚಕ್ರವರ್ತಿ ಅವ್ರು ಕೂತಿದ್ರು, ಕಣ್ಣನ್ ಅಂತ ನಾವೊಬ್ಬರು ಸ್ನೇಹಿತರು ಕೂತಿದ್ರು, ನಂದಕಿಶೋರ್ ಕೂಡ ಒಂದು ಭಾಗದಲ್ಲಿ ಬಂದು ಡಿಸ್ಕಷನ್ಗೆ ಕೂತಿದ್ರು. ಸೊ ಈ ಡಿಸ್ಕಷನ್ ಅನ್ನೋದು ಇವ್ರ ಕತೆ ಕೇಳಿದ್ದು ನಾನು ಕೇವಲ 1.5 ಗಂಟೆಯಲ್ಲಿ. ಆಮೇಲೆ 6 ದಿನಗಳಿಂದ 8 ದಿನಗಳ ಕಾಲ ನಾವು ಡಿಸ್ಕಸ್ ಮಾಡ್ತೀವಿ. ಡಿಸ್ಕಸ್ ಮಾಡಿದ್ಮೇಲೆ ಇದು ಓಕೆ ಅಂತ ಅಂದಮೇಲೆ 8ರಿಂದ 9 ತಿಂಗಳು ನಾವು ಕೂತಿದ್ದೀವಿ ಸಿನಿಮಾ ಮಾಡೋಕ್ಕೆ. ಅದ್ರಲ್ಲಿ ಅಷ್ಟು ಜನನೂ ಬಂದಿದ್ದಾರೆ. ಸೊ ನಮಗೆ ಮೊದಲನೇ ಭಾಗನೇ ಎಲ್ಲ ಓಕೆ ಆಗಿದ್ದರೆ 8ರಿಂದ 9 ತಿಂಗಳಾಗ್ತು ಅಂತೀವಿ ನಾವು. 8ರಿಂದ 9 ತಿಂಗಳಲ್ಲಿ ಕೊನೇ ದಿನ ಅದೆಯಲ್ಲ, ಅದು ಒಂದೇ ದಿನ ಒಳ್ಳೆ ದಿನ, ಎಲ್ಲ ಓಕೆ ಆಗಿದ್ದ. ಅದಕ್ಕೆ ನಮ್ಮ ಹಿಂದಿನ ದಿನಗಳು ಎಲ್ಲ ಕಿತ್ತಾಟ ದಿನ. ಬಟ್ ಯಾರು ಹೊಡೆದಾಡ್ಕೊಳ್ಳಿಲ್ಲ, ಏನೂ ಮಾಡಿಲ್ಲ. ಯಾಕಂದರೆ ಒಂದು ಒಳ್ಳೇದೇನೆಂದರೆ ಸರ್, ನಾವು ಸಿಕ್ಕಾಪಟ್ಟೆ ಏನೇ ಕನ್ನಡದಲ್ಲಿ ಬೈದವ್ರಿಗೆ ಅರ್ಥ ಆಗಲ್ಲ. ಸೊ ಅದೊಂದು ಒಳ್ಳೇದಿತ್ತು. ಸೊ ಮಂಜು ಅವ್ರಿಗೆ ನಾನು ಮಂಜು ಅವ್ರಿಗೆ ಏನು ಬೈದಿರ್ತೀನಿ, ಮಂಜು ಅವ್ರು ಅವರ ಅಸಿಸ್ಟೆಂಟಿಗೆ ಪಕ್ಕದಲ್ಲಿ, ಅವ್ರು ಇನ್ನೊಬ್ರಿಗೆ ಎಲ್ಲ ಆದಮೇಲೆ ಶಿವ ಮೇಲೆ ಎಲ್ಲರ ಮೇಲೂ ಕೋಪ ತೀರಿಸ್ಕೊಂಡಿದ್ದೀವಿ. ಏನಕ್ಕಂದರೆ ಎಗೇನ್ 8 months ಯಾಕಾಯ್ತು? ಹೇಳಿದ್ದೆಲ್ಲ ಒಪ್ಪೋ ಅಂತ ನಿರ್ದೇಶಕ ಅವರಲ್ಲ ಸರ್, ಅವರು ಡಿಬೇಟ್ ಮಾಡೋರು.
ನಾವು ಡಿಬೇಟ್ ಮಾಡ್ತಾ ಇದ್ವಿ. ಸೊ ಬೇಸಿಕ್ಲಿ ಐ ಥಿಂಕ್ ದಟ್ ಇಸ್ ಆಲ್. ಅದು ಇರಲೇಬೇಕಾದ ಅದು ಆ ಹೆಲ್ದಿನೆಸ್ ಇಲ್ಲ ಅಂದರೆ ಇವತ್ತು ಖುಷಿ ಪಡ್ಬೇಕು ಸರ್ ನಾವು, ಅವತ್ತಲ್ಲ. ಅವತ್ತು ನಮ್ಮನ್ನು ನಾನು ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ, ಅವ್ರು ನನ್ನನ್ನು ಇಂಪ್ರೆಸ್ ಮಾಡೋಕ್ಕೆ, ಇಲ್ಲ ನನ್ನನ್ನು ಇಂಪ್ರೆಸ್ ಮಾಡೋಕ್ಕೆ ಮಂಜು ಇವರೆಲ್ಲರೂ ಹಾಗಾದರೆ ಇದು ಸಿನಿಮಾ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಂತ ಅವತ್ತಿಗೆ ನಮಗೆ ಮ್ಯಾಚಸ್ ದೊಡ್ಡದಾಗುತ್ತಾ ನಿಜವಾಗ್ಲೂ ಗೊತ್ತಿಲ್ಲ. ಒಳ್ಳೆ ಸಿನಿಮಾ ಕೊಡೋಣ ಅನ್ನೋ ಪ್ರಯತ್ನ, ಒಳ್ಳೆ ಕತೆ ತೊಗೊಂಬಂದೆ. ಒಂದು ಒಳ್ಳೆ ಕತೆ ತೊಗೊಂಬರ್ಲಿಲ್ಲ ಅಂದರೆ ಆ 8 ತಿಂಗಳು ಡಿಸ್ಕಷನ್ ಆಗ್ತಾ ಇರಲಿಲ್ಲ. ಸೊ ಐ ವಿಲ್ ಗಿವ್ ದ ಫಸ್ಟ್ ಕ್ಯಾಂಡಲ್ ದ ವ್ಯಾಲ್ಯೂ. ಹೀ ಈಸ್ ದಟ್ ಫಸ್ಟ್ ಕ್ಯಾಂಡಲ್. ಆ್ಯಂಡ್ ವಿತ್ ದಟ್ ಕ್ಯಾಂಡಲ್, ಆ ಒಂದು ಕ್ಯಾಂಡಲ್ನ ಇಟ್ಕೊಂಡು ನಾವು 1000 ಕ್ಯಾಂಡಲ್ ಹಚ್ಚಿದ್ದೀವಿ ಎಲ್ಲರೂ. ಸೊ ಐ ಗಿವ್ ಎ ಕ್ರೆಡಿಟ್ ಟು ಹಿಮ್. ಒಂದು 8 ತಿಂಗಳು ಡಿಬೇಟ್ ಮಾಡೋಕ್ಕೆ ನನಗೂ ಮಂಜು ಅವ್ರದ್ದೆಲ್ಲ ನನಗೆ ಅಷ್ಟು ಪರಿಚಯ ಇಲ್ಲ. ಯಾವುದೋ ಸೆಟ್ಟಲ್ಲಿ ಯಾವಾಗ ಸಿಕ್ಕಿದ್ರು, ಅವ್ರ ಪರಿಚಯ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಮಾತುಕತೆ ಸ್ಟಾರ್ಟ್ ಆಯಿತು. ಟುಡೇ ವಿ ಆರ್ ಆಲ್ ವೆರಿ ಗುಡ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಅದಷ್ಟಕ್ಕೂ ಅವಕಾಶ ಆಗಿದೆ ಒಂದು ಕಥೆಯಿಂದ. ಖಂಡಿತ ಕಿತ್ತಾಟ ಆಗಿದೆ, ಎಲ್ಲ ಆಗಿದೆ. ಅವರು ನಮ್ಮನ್ನು ಭೇಟಿ ಮಾಡಿದ್ಮೇಲೆ ಒಳ್ಳೆ ಕನ್ನಡದಕ್ಕಿಂತ ಫಸ್ಟ್ ಕಲ್ತಿದ್ದೆ ಕೆಟ್ಟ ಕನ್ನಡ ಸರ್. ಅಲ್ಲಿಂದ ಕನ್ನಡದ ಪರಿಚಯ ಆಗಿಬಿಟ್ಟು ಒಳ್ಳೆ ಕನ್ನಡ ಮಾತಾಡೋಕ್ಕೆ ಕಲ್ತರು, ಪರವಾಗಿಲ್ಲ ಅಂದ್ಬಿಟ್ಟು. Those 8 months are very precious to us because I think this whole foundation ಆಗಿದೆ ಅಲ್ಲಿ. ಸರ್ ಸುದೀಪ್ ಸರ್, ಸಿನಿಮಾ ನೋಡಿದ್ಮೇಲೆ ಎಲ್ಲರ ಪ್ರಶ್ನೆ ಇದೆ ಈಗಿರೋದೊಂದು, ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ ಬರುತ್ತಾ ಅಂತ ಸರ್. ನಿಮಗೇನೆ ಸರ್, ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ ಬರುತ್ತಾ ಅಂತ? ಅಪ್ಪ ಇವತ್ತಿರಪ್ಪ ನೀನು, ಬೀನ್ ಟುಡೇ. ನಾಳೆಗೆ ಯಾಕೆ ಹೋಗ್ತಾ ಇದ್ದೀರಾ? ಮೊದಲೇ 2.5 ವರ್ಷ ಸಿನಿಮಾ ಮಾಡಿಲ್ಲ ಅಂತಾರೆ. 2.5 ವರ್ಷ ಸಿನಿಮಾ ಮಾಡಿ ಕೊಟ್ಟಮೇಲೆ ಆ ಖುಷಿಯಲ್ಲಿ ಇವ್ರಿಗೆ ಬಿಡ್ತಾ ಇಲ್ವಲ್ಲ ನೀವು? ಅವಲ್ಲ ನಾಳೆಗೆ ಹೋಗ್ಬಿಟ್ಟಿದ್ದೀರಾ? ಇರಿ, ಇನ್ನು ನಾನು ಫಸ್ಟ್ ಟೈಟಲ್ ಕಾರ್ಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸುದೀಪ್ ಸರ್, ಈಗ 2.5 ವರ್ಷ ಆದಮೇಲೆ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿದೆ ಮತ್ತು ಇಂಡಸ್ಟ್ರಿಗೆ ಒಂದು ಒಳ್ಳೆ ಚೈತನ್ಯ ಸಿಕ್ಕಿದಂಗೆ ಈ ಸಿನಿಮಾ ಬಂದಿದ್ದು. ಸೊ ಎಲ್ಲೋ ಒಂದು ಕಡೆ ನಿಮ್ಗೆ ಅನ್ಸುತ್ತಾ ಈಗ ವರ್ಷಕ್ಕೆ 1-2 ಸಿನಿಮಾ ಮಾಡಬೇಕಾಗಿತ್ತು, ನಾನು ತುಂಬ ಗ್ಯಾಪ್ ಆಯಿತು? ಸರ್ ನನಗೆ ಯಾಕೆ ಸರ್ ಅನ್ಸಲ್ಲ. ನಾನು ಎಷ್ಟು ಜಾಸ್ತಿ ಸಿನಿಮಾ ಮಾಡ್ತೀನೋ ಅಷ್ಟು ದುಡ್ಡು ಬರುತ್ತೆ, ನನಗೆ ಮರಿಬೇಡಿ. ಬಟ್ ಅದು ಆಗಲಿಲ್ಲ, ನಾನೇನು ಮಾಡಲಿ? ಇವಾಗ 2023 ಜುಲೈಲಿ ಸ್ಟಾರ್ಟ್ ಮಾಡಿದ್ದು, ಬಿಕಾಸ್ ಐ ವಾಂಟೆಡ್ ಟು ರಿಲೀಸ್ ಇಟ್ ಇನ್ 2023 ಡಿಸೆಂಬರ್. ಆ ಸ್ಪೀಡಲ್ಲಿ ವರ್ಕ್ ಮಾಡ್ತಾ ಇದ್ವಿ ನಾವು. ಫ್ಲಡ್ಸ್ ಬಂತು, ಹೆಚ್ಚು ಕಮ್ಮಿ ಆಯಿತು, ಡಿಲೇ ಆಯಿತು. ಡಿಲೇ ಆಗಿ ಮತ್ತೆ ಪ್ರಾರಂಭ ಆದಮೇಲೆ ಡೇಟ್ಸ್ಗಳು ಇಶ್ಯೂ ಸ್ಟಾರ್ಟ್ ಆಯಿತು. ಡೋಂಟ್ ಫರ್ಗೆಟ್, ಅಲ್ಲಿ ಸುನೀಲ್ ಇದ್ದಾರೆ, ವರು ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಶಿ ಆಲ್ಸೋ ಹ್ಯಾಡ್ ಟು ಗೋ ಟು ಸಮ್ ಅದರ್ ಫಿಲ್ಮ್ ಆವಾಗ ಅಲ್ವಾ. ಸಂಯುಕ್ತರು, ಇಳವರಸನ್ನ ಸರ್ ಬಿಸಿ ಇದ್ದರು. ಹಾಗೆ ಏನಾಗುತ್ತೆ, ಕೂಡ್ಕೊಂಬರ್ತಾ ಇರಲಿಲ್ಲ. ಬಂದಾಗೆಲ್ಲ ಅವಾಗ ಶೂಟಿಂಗ್ ಮಾಡಿದ್ವಿ. ಕೆಲವು ಅಡಚಣೆಗಳಿರ್ತವೆ, ಹಾಗಂತ ಡಿಲೇ ಮಾಡಬೇಕು ಅನ್ನೋದಲ್ಲ. ಬಟ್ ಈಗಲೂ ಡಿಸ್ಕಸ್ ಮಾಡಿದ್ದೀವಿ ನೋಡಿ. ಫಾರ್ ಎಕ್ಸಾಂಪಲ್, ನಮ್ಮ ಬಿಲ್ಲರಂಗ ಭಾಷಾ ಡಿಸೆಂಬರಲ್ಲಿ ಸೆಟ್ ಇರಬೇಕಿತ್ತು. ಎಗೇನ್ ಅದು ಡಿಸ್ಕಷನ್ಸ್ ಆಗಿ ಸೆಟ್ಟು ನೋಡಿ ಹೆಂಗೆ ನಗ್ತಾ ಇದ್ದಾರೆ ಅವರು. ಸೆಟ್ ಡಿಸೈನ್ಸು ಅದು ಇದು ಇನ್ನೇನು ಹೋಗ್ಬಿಡ್ಬೇಕು ಡಿಸೆಂಬರ್ಗೆ ಅಂತಾರೆ. ಇವರು ಅನ್ನು ಭಂಡಾರಿ ಬರ್ತಾರೆ, ಹಾಗಲ್ಲ ಸರ್ ಇನ್ನು ಇದಾಗಿದೆ, ನಾವು ಸೆಟ್ ಹಿಂಗೆ ಅಂದ್ಕೊಂಡಿದ್ದೀವಿ, ಇಲ್ಲಿ ಹಿಂಗೆ ಆಗ್ತದೆ. ಯಾವಾಗ? ಜನವರಿ ಸರ್. ಓಕೆ ಜನವರಿ. ಈಗ ಜನವರಿ ಹತ್ತಿರ ಬರ್ತಾ ಇದೆ. ಮೊನ್ನೆ ಕರೆದೆ, ಜನವರಿಲಿ ಯಾವತ್ತಪ್ಪ ಸ್ಕೆಡ್ಯೂಲು? ಸರ್ ಎಲ್ಲ ರೆಡಿ ಆಗಿದೆ ಸರ್. ಆಮೇಲೆ ಇದನ್ನು ಯೋಚನೆ ಮಾಡಿದ್ದು, ಇದನ್ನು ಯೋಚನೆ ಮಾಡಿದ್ದು, ಎಲ್ಲ ಮಾಡಿ ಒಂದೇ ಸತಿ ಫೆಬ್ರವರಿಲಿ ಸ್ಟಾರ್ಟ್ ಮಾಡೋಣ ಅಂದರು. ಕುತ್ತಲ್ಲಿ 2 ತಿಂಗಳು ಹಾಳು ಮಾಡಿದ್ರ? ಈಗ ನಾನೇನು ಮಾಡಲಿ ಹೇಳಿ? ನಡೀತಾ ಇರುತ್ತೆ. ದಿಸ್ ಇಸ್ ನಾಟ್ ಸಮಥಿಂಗ್ ಐ ಡಿಸೈನ್ಡ್. ಬಟ್ ಒಂದು ಸತಿ ಕ್ಯಾಮ್ರಾ ಆನ್ ಆದಮೇಲೆ ನಾನು ಶ್ರಮ ಪಡಬಲ್ಲೆ ಸರ್. ಕ್ಯಾಮ್ರಾ ಆನ್ ಮಾಡೋದು ನನ್ನ ಕೈಯಲ್ಲಿಲ್ಲ, ಸತ್ಯ ಅದು. ಸೊ ಐ ಟ್ರೈ ಮೈ ಬೆಸ್ಟ್. ಅಫ್ಕೋರ್ಸ್ ಈ ಥರ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದೀವಿ. ಐ ಹೋಪ್ ಆ ಮೊಮೆಂಟಮ್ ಫಾಸ್ಟ್ ಆಗುತ್ತೆ, ಟೇಕ್ ಆಫ್ ಆಗುತ್ತೆ, ಆ್ಯಂಡ್ ಐ ಆಮ್ ಏಬಲ್ ಟು ಡೆಲಿವರ್ ಫಾಸ್ಟ್. ಸರ್ ಇನ್ನೊಂದು, ಈಗ ನಿಮ್ಮ ತಂದೆಯವರು ಕೂಡ ಸಿನಿಮಾ ನೋಡಿದ್ರು, ಅವರು ಏನು ಪ್ರತಿಕ್ರಿಯೆ ಕೊಟ್ಟರು? ಯಾಕಂದ್ರೆ ಅಮ್ಮ ನೋಡಬೇಕಿತ್ತು, ಅದು ಇದಾಯಿತು. ಬಟ್ ಅದೇ ಅಪ್ಪಾಜಿ ನೋಡೋದ್ರಿಂದ ಅದೇನು ಅಂತ ಹೇಳಿ? ಸರ್ ನೀವು ನಂಬ್ತಿರೋ ನಂಬಿ ಬಿಟ್ಟರೆ ಬಿಡಿ, ನಾನು ಇನ್ನೂ ಸಂಪೂರ್ಣವಾಗಿ ನಾನೇ ಇನ್ನೂ ಸಿನಿಮಾ ನೋಡೋಕ್ಕಾಗಿಲ್ಲ. ನಮ್ಮ ತಂದೆನ ಕರ್ಕೊಂಡೋಗಿ ಥಿಯೇಟ್ರಲ್ಲಿ ಕೂರಿಸೋಷ್ಟು ಫಸ್ಟ್ ಹೊರಗಡೆ ಹೋಗಿದ್ದೆ ನಾನು, ಬಿಕಾಸ್ ನನಗೆ ಆ ಫಸ್ಟ್ ಕಾರ್ಡ್ ನೋಡೋಕ್ಕಾಗಲ್ಲ ಅಂತ. ಅದಾದಮೇಲೆ ಮತ್ತೆ ಹೋದೆ, ಕೂತ್ಕೊಂಡೆ. ಅದೇನೋ ಇಂಥದ್ದು ಅವ್ರು ಇಷ್ಟಪಡ್ತಾ ಇದ್ರು ನಮ್ಮ ತಾಯಿ ಅಂತ ಗೊತ್ತಾದಾಗ ಎದ್ದು ಹೊರಗಡೆ ಹೋಗ್ತಾ ಇದ್ದೆ ನಾನು, ಬಿಕಾಸ್ ಐ ಆಮ್ ನಾಟ್ ಏಬಲ್ ಟು ಟೇಕ್ ಇಟ್. ಸರ್ ದೇರ್ ಇಸ್ ಆಲ್ವೇಸ್ ಅ ಫಸ್ಟ್ ಟೈಮ್. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಸರ್. ಸೊ ನಾನು ಇನ್ನೂ ಅದನ್ನು ಕೋಪಪ್ಪ, ಐ ಆಮ್ ಜಸ್ಟ್ ಕೋಪಿಂಗ್ ಅಪ್ ವಿತ್ ದಟ್. ಬಟ್ ನಮ್ಮ ಫಾದರು ತುಂಬ ಇಮೋಷ್ನಲ್ ಆದರು ಸಿನಿಮಾ ನೋಡಿ. ಅವರು ಅಷ್ಟೇ ಈ ಜಸ್ಟ್ ಮಾತಲ್ಲಿ ಆಟೋಗ್ರಾಫ್ ಇಂಥದ್ದೆಲ್ಲ ತುಂಬ ಇಷ್ಟಪಡ್ತಾರೆ. ಹಿ ಆಲ್ಸೋ ಲವ್ಡ್ ದ ಫಿಲ್ಮ್ಸ್ ಬಿಕಾಸ್ ಆಫ್ ಅದರೊಳಗೆ ಇರುವಂಥ ಕೆಲವು ಲಾಜಿಕ್ ಸೀನ್ಸ್, ಬಿಕಾಸ್ ದ ಪರ್ಪಸ್ ಆಫ್ ದ ಸಿನಿಮಾ ಅಂತ ಹೇಳೋಣ, ಅದು ತುಂಬ ಇಷ್ಟಪಟ್ಟರು ಅವರು. ಆ್ಯಂಡ್ ಅದಾದಮೇಲೆ ಬೈಸೆಕ್ಟ್ ಮಾಡಿ ನನ್ನ ಸಿಸ್ಟರ್ಸ್ ಹತ್ರ ಎಲ್ಲ ಮಾತಾಡಿದ್ದಾರೆ. ಅವ್ರು ನನ್ನ ಹತ್ರ ಮಾತಾಡಲ್ಲ.
ಆ ಸೀಕ್ರೆಸಿ ನಾನು ಹಾಗೆ ಬಿಟ್ಬಿಡ್ತೀನಿ, ಐ ಡೋಂಟ್ ಡಿಗ್ ಇನ್. ಬಟ್ ಐ ಜಸ್ಟ್ ನೋ ಒನ್ ಥಿಂಗ್, ಹಿ ಮಿಸ್ಡ್ ಅಮ್ಮ ಅಲಾಟ್ ಈ ಸಿನಿಮಾ ನೋಡ್ಬೇಕಾದ್ರೆ. ಯಾಕಂದ್ರೆ ಅವರಿಬ್ಬರು ಒಟ್ಟೊಟ್ಟಿಗೆ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ದಿದ್ದು. ನಮ್ಮ ತಾಯಿ ಯಾವಾಗಲೂ ಒಂದು ಸಂಪ್ರದಾಯ ಏನಂದರೆ, ಫಸ್ಟು ಹೋಗಿ ಜನರುಗಳ ಮಧ್ಯದಲ್ಲಿ ಮಾರ್ನಿಂಗ್ ಶೋ ನೋಡೋರು. ಅವ್ರಿಗೆ ಅದು ತುಂಬ ಇಷ್ಟ, ಜಿತ್ನಾ ಸಿ ಟಿ ಅದೆಲ್ಲ. ಅದಾದ್ಮೇಲೆ ಬಂದು ಅಪ್ಪನೊಟ್ಟಿಗೆ ಒಂದು ಸತಿ ನೋಡೋರು. ಐ ಥಿಂಕ್ ಪೈಲ್ವಾನ್ ಇರಬೇಕು ಅಥವಾ ಕೋಟಿಗೂ ಬದ್ರಿ. ದಟ್ ವಾಸ್ ದ ಲಾಸ್ಟ್ ಶಿ ವೆಂಟ್ ಟು ದ ಥಿಯೇಟರ್. ಅದಾದ್ಮೇಲೆ ವಿಕ್ರಾಂತ್ ಅವ್ರನ್ನ ನೋಡೋಕ್ಕಾಗಲಿಲ್ಲ ಅವ್ರಿಗೆ ಥಿಯೇಟ್ರಲ್ಲಿ, ಮನೆಯಲ್ಲಿ ನೋಡಿದ್ರು. ಇಟ್ ಈಸ್ ಕ್ವೈಟ್ ಇಮೋಷನಲ್. ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್ ನೌ. ಸುದೀಪ್ ಸರ್. ಸುನಿಲ್. ಸರ್, ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ಲಿ. ಫ್ಯಾನ್ಸ್ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ, ಅವರು ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಸೆಲೆಬ್ರೇಷನ್ದಲ್ಲಿ ಹೆಂಗೆ ನಡೀತಾ ಇದೆ ಸರ್? ಸರ್, ಅವ್ರು ಮಾತಾಡ್ತಾ ಒಬ್ಬೊಬ್ಬರು ಆರ್ಟಿಸ್ಟು ಟೆಕ್ನಿಷಿಯನ್ಸ್ ಮಾತುಗಳು ಕೇಳಿದ್ರೆ ಅವರು ದೇ ಆರ್ ಸೋ ಹ್ಯಾಪಿ. ಮೈ ಹೋಲ್ ಟೀಮ್ ಈಸ್ ಸೋ ಹ್ಯಾಪಿ. ದಟ್ ಈಸ್ ಮೈ ಸೆಲೆಬ್ರೇಷನ್. ಅಷ್ಟೇ ಸರ್. ಇದ್ರ ಮೇಲೆ ನಾನು ಹೋಗಿ ನಾನು ಟೆರಸಲ್ಲಿ ನಿಂತ್ಕೋತೀನಿ, ಟೇಬಲ್ ಹತ್ರ ನಿಂತ್ಕೋತೀನಿ, ಒಂದು ಕಾಫಿ ಹಾಕೊಂಡು ನಿಂತ್ಕೋತೀನಿ ಸರ್. ದಟ್ ಈಸ್ ಆಲ್. ನನ್ನ ಸೆಲೆಬ್ರೇಷನ್ ಅಲ್ಲೇ ಎಂಡ್ ಆಗೋಗುತ್ತೆ. ನಾನು ಈ ಧೂಮ್ ಧುಮಾಕ ನಾನು ಆ್ಯಕ್ಚುಲಿ ಅಷ್ಟು ಇದು ಮಾಡೋನಲ್ಲ. ಈ ಒಂದು ವಿಡಿಯೋ ಹಾಕಿದ್ರು, ಆ ಜನಗಳು ಥಿಯೇಟ್ರ್ ಮುಂದೆ ಆ ಥರ ಕೂಗಿ ಕಿರ್ಚಾಡಿ, ದಟ್ ಈಸ್ ಮೈ ಸೆಲೆಬ್ರೇಷನ್ ಸರ್. ಆ್ಯಂಡ್ ವಿಜಯ್ ಕರ್ನಾಟಕಕ್ಕೆ ಬಂದು ಅವರಿಗೆ ಸಿಗ್ತಾ ಇರೋ ಸೌಂಡು, ಅದು ನನ್ನ ಸೆಲೆಬ್ರೇಷನ್ನು. ಕಾರ್ತಿಕ್ ಇಸ್ ಮೈ ಫ್ರೆಂಡ್, ಅವರು ಇವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ, ದಟ್ ಈಸ್ ಮೈ ಸೆಲೆಬ್ರೇಷನ್. ಮಂಜು ಅವರು ನನಗೆ ಸಂಭಾಷಣೆ ಬರೆದು ಅವ್ರ ಮುಖದಲ್ಲಿ ನಗು ನೋಡ್ತಾ ಇದ್ದೀನಿ, ದಟ್ ಈಸ್ ಮೈ ಸೆಲೆಬ್ರೇಷನ್. ಪ್ರತಿಯೊಬ್ಬರು ಸರ್ ಕೂತಿರೋರು, ನನ್ನ ಶೇಖರ್ ಚಂದ್ರು ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಡಿ ಒ ಪಿ ಯಾರು ಅಂತ ಕೇಳ್ತಾರೆ, ದಟ್ ಈಸ್ ಮೈ ಸೆಲೆಬ್ರೇಷನ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ ಸರ್ಕಲ್ ಅಂತ ಏನಿದೆ ಸರ್, ಸ್ವಲ್ಪ ದೊಡ್ಡದಾಗಿದೆ ಈಗ. ದಟ್ ಈಸ್ ಮೈ ಸೆಲೆಬ್ರೇಷನ್ ಸರ್. ಈಗ ಫ್ರೆಂಡ್ ಸರ್ಕಲ್ ಹೇಳಿದ್ರೆ, ಈ ಫ್ರೆಂಡ್ಸ್ ನಿಮ್ಮ ಖುಷಿಯಿಂದ ಕೇಕ್ ಕಟ್ ಮಾಡಿಸಿದ್ದು ದೊಡ್ಡ ನ್ಯೂಸ್ ಆಗ್ತಾ ಇದೆ ಸರ್. ಫ್ರೆಂಡ್ಸ್ ಬಂದು ನೀವು ಅವ್ರ ಖುಷಿ ಹಂಚ್ಕೊಳ್ಳೋದು. ಯಾವ ವಿಷಯಕ್ಕೆ ಹೋಗ್ತಾ ಇದ್ದೀರಿ ಹೇಳಿ, ಡೈರೆಕ್ಟಾಗಿ ಬನ್ನಿ, ಪರವಾಗಿಲ್ಲ. ನಿಮ್ಗೇನಾರು ಇದ್ದರೆ ಡೈರೆಕ್ಟಾಗಿ ಕೇಳಿ. ಯಾಕಂದರೆ ಇಂಡೈರೆಕ್ಟಾಗಿ ಟಾಂಟ್ ಕೊಡೋನು ನಾನಲ್ಲ, ನನ್ನ ಸ್ನೇಹಿತರು ಅಲ್ಲ. ಅದು ಯಾವುದೋ ಒಂದು ವಾಹಿನಿ ಆ ಥರ ಮಾತಾಡಿದ್ರು ಅಂತ ಮಾತ್ರಕ್ಕೆ ತಪ್ಪಾಗ್ಬಿಡುತ್ತೆ ಸರ್. ಎಲ್ಲರಿಗೂ ಇವತ್ತು ಉಪಸ್ಥಿತಿ ಇದ್ದರೆ ಮಾಧ್ಯಮ ಮಿತ್ರರಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನೊಬ್ಬ ಸ್ನೇಹಿತ ಬೆಳಗ್ಗೆ ಚಿತ್ರಮಂದಿರಕ್ಕೆ ಹೋಗ್ತಾನೆ. ಹೋಗ್ಬಿಟ್ಟು ಅವ್ರು ಹೇಳ್ತಾರೆ, ಈ ಮಾತಿನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಹುಡುಗ ಸರ್, ಅವನಿಗೇನಾದ್ರು ತೊಂದರೆ ಆದರೆ ಫಸ್ಟ್ ಎದೆ ಕೊಟ್ಟು ಎದುರುಗಡೆ ನಿಂತ್ಕೊಳ್ಳೋದು ನಾನು, ಆಮೇಲೆ ಅವನಿಗೆ ತೊಂದರೆ ಆಯಿತು. ಓಕೆ, ಅವನೊಂದು ಮಾತು ಹೇಳ್ತಾನೆ, ಇವತ್ತಿಂದ ಕಿಚ್ಚ ಬಾಸ್ ಅಂತ ಕರೆಯೋದು ನಿಲ್ಲಿಸಿ ಕಿಚ್ಚ ಮಾಸ್ ಅಂತ ಕರೀರಿ ಅಂದ್ಬಿಟ್ಟು ಅದನ್ನೇ ಕೇಕ್ ಮೇಲೆ ಹಾಕೊಂಡು ಬರ್ತಾರೆ. ಅದನ್ನು ಒಂದು ವಾಹಿನಿ ಏನು ಮಾಡ್ತಾರೆ, ಯಾರಿಗೋ ಟಾಂಟ್ ಕೊಟ್ರ ಕಿಚ್ಚ, ಇದಾದ್ಮೇಲೆ ಏನಾಗುತ್ತೆ, ಸಪೋಸ್ ಯಾರ್ದೋ ಫ್ಯಾನ್ಸ್ಗಳು ಅವ್ರಿಗೆ ಥ್ರೆಟನ್ ಮಾಡಿ ಅವ್ರಿಗೆ ಏನಾರು ಹೆಚ್ಚು ಕಮ್ಮಿ ಮಾಡಿದ್ರು ಅಂದ್ಕೊಳ್ಳೋಣ, ಅದಕ್ಕೆ ನಾ ಬಿಡಲ್ಲ, ಮಾಡಿದ್ರು ಅಂದ್ಕೊಳ್ಳೋಣ, ಆ ವಾಹಿನಿ ಜವಾಬ್ದಾರಿ ತೊಗೊತಾರ ಸರ್. ಯಾಕಂದರೆ ಫಸ್ಟ್ ಸ್ಟಾರ್ಟ್ ಮಾಡಿದವ್ರೆ. ಈ ಪರ್ಸ್ಪೆಕ್ಟಿವ್ ಇಲ್ವಲ್ಲ ಸರ್. ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಯಾವ ವಾಹಿನಿಯವರು ಇದನ್ನು ಮಾಡಿದ್ರು, ಅವ್ರ ಯಜಮಾನಂಗಂತ ಅವ್ರ ಯಜಮಾನರಿಗೆ ಕರೆಯೋದು ಬಾಸ್ ಅಂತಾನೆ ಅಲ್ವಾ. ನಾನು ಹಂಗಾರೆ ಅವ್ರ ಬಾಸಿಗೆ ಹಾಕಿದ್ನ ಕೇಕ್ ಮೇಲೆ? ಯಾರು ಸರ್? ಈಗ ನಾನು ನನ್ನ ತಂದೆ ಕರೆಯೋದು ಸರ್. ಚಿತ್ರರಂಗದಲ್ಲಿ ಯಶ್, ದರ್ಶನ್, ಧ್ರುವ, ಉಪ್ಪಿ ಸರ್, ಇನ್ನೊಬ್ಬರು ಶಿವಣ್ಣ, ಪ್ರತಿಯೊಬ್ಬರು ಸರ್, ಎಲ್ಲ ಸೇರಿದ್ರೇ ಒಂದು ಕನ್ನಡ ಚಿತ್ರರಂಗ ಸರ್. ಎಲ್ಲ ಸೇರಿದ್ರೇ ಸರ್. ಇದೇ ಒಂದು ವಾಹಿನಿಯಲ್ಲಿ ನಾನು ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಹೇಳಿದ್ದೆ, ಇದೇ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಬಂದಾಗ ನಾನೇ ಹೇಳಿದ್ದೆ, ಫ್ಯಾನ್ಸಿಗೆ ಬೈಯಕ್ಕೆ ಹೋಗಬೇಡಿ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ, ನೋವಲ್ಲಿದ್ದಾರೆ ಅವರು ಅಂತ. ಇದೇ ನಾನು ನನ್ನ ಬಾಯಾರೆ ಹೇಳಿದ್ಮೇಲೆ ನಾವು ಯಾಕೆ ಸರ್ ಟಾಂಟ್ ಕೊಡೋಣ? ನಾವೆಲ್ಲ ಬಹಳ ಚಿಕ್ಕವರು ಸರ್. ನಾವೆಲ್ಲ ಇವತ್ತು ಚಿತ್ರರಂಗ ಕೊರಗ್ತಾ ಇದೆ, ಎಂದು ನೋವಲ್ಲಿದೆ ಅಂತ ಹೇಳಬೇಕಾದ್ರೆ ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಉಳ್ಸಕ್ಕೆ ಹೋಗೋಣ, ಈ ಥರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋಣ ಹೇಳಿ. ಯಾಕೆ ಕೊಡಬೇಕು ಟಾಂಟ್? ನಾವು ಏನು ಸಿಗುತ್ತೆ ಇದರಲ್ಲಿ ನಮಗೆ? ನಾವೆಲ್ಲ ಏನು ಛತ್ರಪತಿಗಳ, ನಾವೇನು ಚಕ್ರವರ್ತಿಗಳ ಸರ್? ವಯಸ್ಸಾಗಿ ನಾವು ಹೋಗೋರೆ ಒಂದಿನ. ಬದುಕಿರ್ಬೇಕಾದ್ರೆ ಒಂದು ಸಿನಿಮಾ ನಮ್ಮ ಕೈ ಹಿಡಿದಿರ್ಬೇಕಾದ್ರೆ ಬೆಳೆಯೋಣ, ಆಸೆ ಪಡೋಣ, ಇನ್ನಷ್ಟು ಒಳ್ಳೆ ಚಿತ್ರ ಮಾಡೋಣ,
ಅಂತ ಇರಬೇಕಾದ್ರೆ ನಿಮ್ಮಂಥವ್ರು ಬಂದು ನಮ್ಮನ್ನು ಪ್ರಶಂಸಿಸಿದಾಗ ಖುಷಿ ಪಡೋಣ ಅಂತ ಹೋದರೆ ಸ್ವಲ್ಪ ರಿವೈಂಡ್ ಮಾಡಿದ್ರೆ ಆ ಹುಡುಗ ಎಲ್ಲಿ ಮಾತಾಡಿದ್ದು ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ ಅಲ್ವೇ? ಯಾಕೆ ಯಾರಿಗನ್ನ ಟಾಂಟ್ ಕೊಡೋಣ ಸರ್? ಅವ್ರು ಯಾರಿಗೆ ಟಾಂಟ್ ಕೊಡ್ತಾ ಇದ್ದೀವೋ ಅವರು ನನ್ನ ಸಹೋದರ ಥರ ಇದ್ದವರು ಸರ್. ಅವರು ಪ್ರತಿಯೊಬ್ಬರು, ಇವಾಗ ಫಾರ್ ಎಕ್ಸಾಂಪಲ್ ಆ ವಾಹಿನಿಯಲ್ಲಿ ಒಂದು ಕಲಾವಿದರ ಹೆಸರು ತಗೊಂಡು ಟಾಂಟ್ ಅಂತ ಹೇಳಿದ್ರು. ಯಾಕೆ ಸರ್ ಈಗ ಯಶ್ಗೆ ಯಶ್ ಬಾಸ್ ಅಂತ ಕರೆಯಲ್ವಾ? ಧ್ರುವಂಗೆ ಧ್ರುವ ಬಾಸ್ ಅಂತ ಕರೆಯಲ್ವಾ? ಶಿವಣ್ಣ ಬಾಸ್ ಅಂತ ಅನ್ನಲ್ವಾ? ಎಲ್ಲರಿಗೂ ಅವರವ್ರ ಫ್ಯಾನ್ಸ್ಗಳು ಹಾಗೆ ಕರೀತಾರೆ. ಉಪ್ಪಿ ಬಾಸ್ ಅನ್ನಲ್ವಾ? ಹೇಳಿ, ವೈ? ನನಗೂ ದರ್ಶನ್ಗೂ ಏನಿಲ್ಲ ಸರ್. ಬಹಳ ಕಷ್ಟಪಟ್ಟು ಅವರು ಮೇಲೆ ಬಂದಿದ್ದಾರೆ, ಕಷ್ಟಪಟ್ಟು ಪ್ರತಿ ಕಲಾವಿದರು ಬಂದಿದ್ದಾರೆ. ಚಿತ್ರರಂಗ, ಕನ್ನಡ ಚಿತ್ರರಂಗ ಇವತ್ತು ತುಂಬ 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 ನೋವಲ್ಲಿದೆ. ಅದು ಬೆಳಿಬೇಕು ಅಂದರೆ ಇದು ಬೇಡ ನಮ್ಮ ಇಂಡಸ್ಟ್ರಿಯಲ್ಲಿ. ನಮ್ಮಲ್ಲಿ ಇಲ್ಲ ಸರ್ ಇದು. ಆ್ಯಕ್ಚುಲಿ ನನ್ನ ಫ್ಯಾನ್ಸ್ ಕೂಡ ಹೋಗಿ ಎಲ್ಲ ಹೀರೋಗಳು ಸಿನಿಮಾ ನೋಡ್ತಾರೆ ಸರ್. ಅವ್ರ ಫ್ಯಾನ್ಸ್ಗಳು ಬಂದು ನಮ್ಮ ಸಿನಿಮಾ ನೋಡ್ತಾರೆ ಸರ್. ಈ ವಾತಾವರಣ ಬೆಳಿಬೇಕಾದ್ರೆ ಏನಾಗುತ್ತೆ, ಆಲ್ರೆಡಿ ಆನ್ಲೈನಲ್ಲಿ ನಡೀತಾ ಇರಬೇಕಾದ್ರೆ ಇದನ್ನು ಯಾರೋ ಒಬ್ಬರು ಈ ಥರ ಒಂದು ಪರ್ಸ್ಪೆಕ್ಟಿವ್ ಕೊಡೋದೇ ರಾಂಗ್ ಅಲ್ವಾ ಸರ್? ಹೇಳಿ. ಈ ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ಅಂತ ನೀವು ಅನ್ಕೊಂಡಿರೋದೇ ತಪ್ಪಲ್ವಾ? ಇದು ಯಾರಾದ್ರಾಗಲಿ, ಅದು ನನ್ನ ಇವತ್ತು ನಾನು ಇದಕ್ಕೆ ಕ್ಲಾರಿಟಿ ಕೊಡ್ತಾ ಇಲ್ಲ ಸರ್. ಚಿತ್ರರಂಗ ಇವತ್ತು ಒಂದು ನಮ್ಮ ಹಿರಿಯರು ಸರ್, ಅವರ ಜವಾಬ್ದಾರಿ ಅವರ ಭುಜದ ಮೇಲೆ ತಗೊಂಡು ಚಿತ್ರರಂಗನ ಬೆಳೆಸಿ 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 ಇವತ್ತು ನಮ್ಮಗಳ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ. ಅದನ್ನು ನೀವು ಇನ್ನಷ್ಟು ಬೆಳೆಸಿ ಅಂತ. ನಾವು ಇದನ್ನ ಬೆಳೆಸಿ ನಮ್ಮ ನೆಕ್ಸ್ಟ್ ಜನ್ರೇಷನ್ ಕೈ ಕೊಟ್ಬಿಟ್ಟು ಹೋಗಬೇಕು. ತಮ್ಮಂದ್ರೆ ಇನ್ಮೇಲೆ ನೀವು ಬೆಳೆಸಿ ಅದನ್ನು ಅಂತ. ಇದೊಂದು ಕುಟುಂಬ, ಇದೊಂದು ಸಂಪ್ರದಾಯ ಸರ್. ಇಲ್ಲಿ ನಮಗೆ ನಾನು ಕರೆಯೋದು ಬಾಸ್ ಅಂತ ನನ್ನ ತಂದೆಗೆ ಸರ್. ಅವಾಗ ನಾನೇನು ಹೇಳಬೇಕಿತ್ತು, ನನ್ನ ತಂದೆಗೆ ಹೇಳ್ತಾ ಇದೆಯಾ ಅಂತ ಕೇಳಬೇಕಿತ್ತು. ಬಟ್ ಗೊತ್ತಿಲ್ಲ ಸರ್, ನಾನು ಆ ಹುಡುಗಂದು ಮನಸ್ಸು ನನಗೆ ಗೊತ್ತು. ಆ ಥರ ಮನಸ್ಸಲ್ಲ. ಆ ಪರ್ಸ್ಪೆಕ್ಟಿವ್ ಕೊಟ್ಟಂಥ ಆ ವಾಹಿನಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ. ನಾವು ನೀವು ಡೈಲಿ ಮುಖ ನೋಡ್ಕೋತಾ ಇರಬೇಕಾಗುತ್ತೆ, ಪ್ರೀತಿಯಿಂದ ಮಾತಾಡ್ತಾ ಇರಬೇಕಾಗುತ್ತೆ. ನಿಮ್ಮಲ್ಲೂ ಆ ಭೇದ ಭಾವ ಬೇಡ, ನಮ್ಮಲ್ಲೂ ಬೇಡ ಸರ್. ತುಂಬ ವರ್ಷಗಳು ನಾವೆಲ್ಲ ಒಟ್ಟೊಟ್ಟಿಗೆ ಪ್ರಯಾಣ ಮಾಡ್ಕೊಂಡು ಇಲ್ಲಿವರೆಗೆ ಬಂದ್ಬಿಟ್ಟಿದ್ದೀವಿ ಅಂದಮೇಲೆ ಅಲ್ಪ ಸ್ವಲ್ಪ ನಿಮ್ಮ ಬಗ್ಗೆ ನನಗೆ ಗೊತ್ತು, ನನ್ನ ಬಗ್ಗೆ ನಿಮಗೆ ಗೊತ್ತು, ಎಲ್ಲರ ಬಗ್ಗೆನೂ ಗೊತ್ತಿರ್ಬೇಕಾದ್ರೆ ಐ ಥಿಂಕ್ ದೀಸ್ ಆರ್ ಆಲ್ ವೆರಿ ಪೆಟಿ ಥಿಂಗ್ಸ್ ವಿ ಶುಡ್ ಲೆಟ್ ಗೋ. ಕನ್ನಡ ಚಿತ್ರರಂಗ ಮುಖ್ಯನಾ ಅಥವಾ ಇದ್ರಲ್ಲಿ ನೀನಾ ನಾನಾ ಅನ್ನೋದು ಮುಖ್ಯನಾ ಸರ್? ಇದು ಯಾವುದು ಮುಖ್ಯ ಅಲ್ಲ. ಥ್ಯಾಂಕ್ ಯು. ಅಗೇನ್ ಇದಕ್ಕೆ ಉತ್ತರ ಕೊಟ್ಟನಲ್ಲ ಸರ್. ಇದೇನಕ್ಕೆ ಕೊಟ್ಟೆ ಅಂದರೆ ನನಗೆ ಗೊತ್ತು ಈ ವೇದಿಕೆ ಮೇಲೆ ನೆಸೆಸಿಟಿ ಇಲ್ಲ. ಬಟ್ ಏನಕ್ಕೆ ಅಂದರೆ ಒಂದು ಕ್ಲಾರಿಟಿ ಮಾಡೋಣ ಸರ್. ವಿ ಶುಡ್ ಕ್ಲಿಯರ್. ಆ ಪರ್ಸ್ಪೆಕ್ಟಿವ್ ಕೊಟ್ಟಂಥ ವ್ಯಕ್ತಿನೂ ಇದೆ, ರೂಮಲ್ಲಿದ್ದಾರೆ. ಆ ಧ್ವನಿ ಇನ್ನೂ ಕೇಳಿಸ್ತಾನೆ ಇದೆ ನನಗೆ. ಟಾಂಟ್ ಕೊಟ್ರ ಸುದೀಪ್, ಟಾಂಟ್ ಕೊಟ್ರ ಸುದೀಪ್ ಅಂತ. ನಿಮ್ಮ ಧ್ವನಿ ಭಾಳ ಸುಂದರವಾಗಿದೆಯಮ್ಮ. ಒಂದು 4 ಜನಕ್ಕೆ ಒಳ್ಳೇದಾಗಂಗೆ ಮಾತಾಡಿ. ನೆಕ್ಸ್ಟ್ ಕ್ವೆಶ್ಚನ್. Sir, Sharda here. ಹಾಯ್ ಶಾರದಾ. Yes, sir. ನನಗೆ ಅದೇ ಈಗ ಬಂತು ನೋಡಿ ಗ್ಲಾಮರ್ ರೂಮ್ಗೆ. Let's get to the good ಯಾಕಮ್ಮ part. ಲೇಟು ಪ್ರೆಸ್ ಮೀಟ್ಗೆ? ಪ್ರೆಸ್ ಮೀಟ್ ಲೇಟ್ ಇಲ್ಲ, ನಾನು ಇವತ್ತು ಬೇರೆಯವ್ರು ಮಾತಾಡಲಿ ಆಮೇಲೆ ಮಾತಾಡೋಣ ಅಂತ ಅಷ್ಟೇ. ನಾನು ಅಲ್ಲಿ ಅವಾಗಿಂದ ಇದ್ದೀನಿ. ಪ್ರೆಸ್ ಮೀಟಿಗೆ ಲೇಟಾಗಿ ಬಂದ್ರಿ ತಾವು? ಇಲ್ಲ ಸರ್. ಬಂದ್ರಿ ಶಾರದಾ. ಯಾಕೋ ನಮ್ಮನ್ನು ಮರೀತಾ ಇದ್ದೀರಾ ಶಾರದಾ? ಓಕೆ, ಅಂದರೆ ನನಗೆ ಲೆಟ್ಸ್ ಗೆಟ್ ಟು ದ ಗುಡ್ ಪಾರ್ಟ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್. ಆ್ಯಂಡ್ ಡು ಯು ಬಿಲೀವ್ ಡಿಸೆಂಬರ್ ಇಸ್ ಅ ಗೇಮ್ ಚೇಂಜರ್ ಫಾರ್ ಕನ್ನಡ ಸಿನಿಮಾ? ಅಟ್ಲೀಸ್ಟ್ ನಿಮ್ಮದು ನೋಡಿದ್ಮೇಲೆ. ಅಲ್ಲ ರೀ, ಎಲ್ಲ ಒಳ್ಳೆ ಸಿನಿಮಾ ಬಂದು ಡಿಸೆಂಬರಿಗೆ ಒಳ್ಳೆ ಹೆಸರು ತಂದು ಕೊಟ್ರೆ ನೀವು ಡಿಸೆಂಬರಿಂದ ನಾವು ಅಂತೀರಲ್ಲ. ಅಲ್ಲ, ಇದು ಎಷ್ಟು ಒಳ್ಳೆಯದು. ಸಾರಿ, ಕನ್ನಡ ಚಿತ್ರರಂಗದಲ್ಲಿ ಒಂದು 3-4 ಸಿನಿಮಾ ಡಿಸೆಂಬರಲ್ಲಿ ಹಿಟ್ ಆಗಿ ಡಿಸೆಂಬರಿಗೆ ಲಕ್ಕಿ ಆಯ್ತದು. ಅವತ್ತಿಂದ ಡಿಸೆಂಬರ್ ಶುಡ್ ಬಿ ವೆರಿ ಲಕ್ಕಿ ದಟ್ ದೇರ್ ಇಸ್ ಅ ಕನ್ನಡ ಇಂಡಸ್ಟ್ರಿ ವಿಚ್ ಸೆಲೆಬ್ರೇಟ್ಸ್ ದಟ್ ಮಂತ್. ವಿ ಎಂಡ್ ಆನ್ ಅ ಗುಡ್ ನೋಟ್ ಅಂತ ಅನ್ಕೊಂಡಿದ್ದೆ. ವಿ ಆರ್ ಎಂಡಿಂಗ್ ಆನ್ ಅ ಗುಡ್ ನೋಟ್.
ಅದಕ್ಕೆ ಡಿಸೆಂಬರ್ಗೆ ಯಾಕೆ ಕ್ರೆಡಿಟ್ ಬಟ್ ಕೊಡ್ತಾ ಇದ್ದೀರಾ? ಡಿಸೆಂಬರಲ್ಲೇ ಅಲ್ವಾ ನಮ್ಗೆ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ದು ಅಂತ, ದ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ದು. ಅದಿರ್ಬೋದು, ಬಟ್ ಆ ಮಂತಿಗೆ ಯಾಕೆ ಕ್ರೆಡಿಟ್ ಕೊಡ್ತೀರಾ? ನಮ್ಮ ಟೆಕ್ನಿಷಿಯನ್ಸಿಗೆ ಕೊಡಿ, ನಮಗೆ ಕೊಡಿ. ಕನ್ನಡ ಚಿತ್ರರಂಗ ಡಿಸೆಂಬರ್ನ ಭಾಳ ಸುಂದರವಾಗಿ ಮಾಡಿದ್ದ ನಮ್ಮ ಕನ್ನಡ ಚಿತ್ರರಂಗ ಕೊಡಿ. Okay, sir. Yes. Definitely to Ajneesh. We have to give him I really liked your music. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.